ವೀಕ್ಷಕರೇ ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಕ್ರಿಕೆಟ್ ಲೋಕದಲ್ಲಿ ಆಸ್ಟ್ರೇಲಿಯಾ ಅಂದರೆ ಅದು ಬರೀ ಹೆಸರಲ್ಲ, ಅದೊಂದು ಭಯ. ಎದುರಾಳಿ ತಂಡಗಳ ಪಾಲಿಗೆ ಅದೊಂದು ಅಜೇಯ ಗೋಡೆ. 5 ಬಾರಿ ಏಕದಿನ ವಿಶ್ವಕಪ್, ಚಾಂಪಿಯನ್ಸ್ ಟ್ರೋಫಿ, ಟೆಸ್ಟ್ ಚಾಂಪಿಯನ್ಶಿಪ್, ಹೀಗೆ ಕ್ರಿಕೆಟ್ನ ಪ್ರತಿಯೊಂದು ಮೈದಾನದಲ್ಲೂ ಕೂಡ ತನ್ನ ವಿಜಯ ಪತಾಕೆ ಹಾರಿಸಿದ ತಂಡವದು. ಆದರೆ ಕಾಲ ಯಾರಿಗೂ ಕಾಯೋದಿಲ್ಲ. ಅದೇ ಆಸ್ಟ್ರೇಲಿಯಾ ಈಗ T20 ವಿಶ್ವಕಪ್ನಿಂದ ಅವಮಾನಕರವಾಗಿ ಹೊರಬಿದ್ದಿದೆ. ಕ್ರಿಕೆಟ್ ದಿಗ್ಗಜರ ನಾಡು ಇಂದು ಮೌನವಾಗಿದೆ. ಇದು ಕೇವಲ ಒಂದು ಸೋಲಲ್ಲ, ಇದು ಒಂದು ಸುದೀರ್ಘವಾದ ಕ್ರಿಕೆಟ್ ಸಾಮ್ರಾಜ್ಯದ ಅವನತಿಯ ಮುನ್ಸೂಚನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಸ್ಟ್ರೇಲಿಯಾ ತಂಡದ ಈ ಆಘಾತಕಾರಿ ನಿರ್ಗಮನ, ಅದಕ್ಕೆ ಕಾರಣವಾದ ತಪ್ಪುಗಳು, ಕ್ರಿಕೆಟ್ನ ಭವಿಷ್ಯದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡೋಣ ಬನ್ನಿ. ಆಸ್ಟ್ರೇಲಿಯಾ ತಂಡಕ್ಕೆ ಸೋಲನ್ನು ಒಪ್ಪಿಕೊಳ್ಳುವ ಅಭ್ಯಾಸವೇ ಇಲ್ಲ. 1999ರಿಂದ 2007ರವರೆಗೆ ಸತತ 3 ಏಕದಿನ ವಿಶ್ವಕಪ್ಗಳನ್ನು ಗೆದ್ದಾಗ ಇಡೀ ಜಗತ್ತು ಹೇಳಿತ್ತು, ಈ ತಂಡವನ್ನು ಸೋಲಿಸುವವರೇ ಇಲ್ಲ ಅಂತ. ಆಸ್ಟ್ರೇಲಿಯಾ ಅಂದರೆ ಆಕ್ರಮಣಶೀಲತೆ. ಆಸ್ಟ್ರೇಲಿಯಾ ಅಂದರೆ ಕೊನೆಯ ಎಸೆತದವರೆಗೂ ಹೋರಾಡುವ ಛಲ. ಮೈಂಡ್ ಗೇಮ್ಸ್ ಆಡುವುದರಲ್ಲಿ ಆಸ್ಟ್ರೇಲಿಯಾ ತಂಡ ತುಂಬ ನಿಪುಣ. ಆದರೆ 2026ರ ಈ T20 ವಿಶ್ವಕಪ್ನಲ್ಲಿ ನಮಗೆ ಕಂಡಿದ್ದು ಆ ಹಳೆಯ ಆಸ್ಟ್ರೇಲಿಯಾ ಅಲ್ಲ. ಫೀಲ್ಡಿಂಗ್ನಲ್ಲಿ ಎಡುವುದು, ಒತ್ತಡದ ಸಮಯದಲ್ಲಿ ಪೇಚನಿಸುವ ಹೊಸ ಆಸ್ಟ್ರೇಲಿಯಾ ತಂಡ ನಮಗೀಗ ಕಾಣ್ತಾ ಇದೆ. 2024ರ ವಿಶ್ವಕಪ್ನಲ್ಲಿ ಅಫ್ಘಾನಿಸ್ತಾನದ ಎದುರು ಮಂಡಿ ಊರಿ ಹೊರಬಿದ್ದಿದ್ದ ಆಸ್ಟ್ರೇಲಿಯಾ ಈಗ 2026ರ ವಿಶ್ವಕಪ್ನಲ್ಲಿ ಲೀಗ್ ಹಂತದಲ್ಲೇ ಸೋತು ಅವಮಾನಕರವಾಗಿ ಮನೆಗೆ ಮರಳಿದೆ. ಒಂದು ಕಾಲದ ವಿಶ್ವ ವಿಜೇತರು ಇವತ್ತು ಸಾಮಾನ್ಯ ತಂಡಗಳೆದುರು ಮಂಕಾಗ್ತಾ ಇರೋದು ಯಾಕೆ? ಇದು ಕಾಂಗ್ರೂ ಪಡೆಯ ಅಂತ್ಯವೇ? ಬನ್ನಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 2024ರ ಜೂನ್ ತಿಂಗಳು ಆಸ್ಟ್ರೇಲಿಯಾ ತಂಡವು ಅತಿಯಾದ ಆತ್ಮವಿಶ್ವಾಸದೊಂದಿಗೆ ಅಖಾಡಕ್ಕಿಳಿದಿತ್ತು. 2024ರ T20 ವಿಶ್ವಕಪ್ ಮೊದಲ ಆಘಾತ. 2024ರ ಜೂನ್ ತಿಂಗಳು ಆಸ್ಟ್ರೇಲಿಯಾ ತಂಡ ಅತಿಯಾದ ಆತ್ಮವಿಶ್ವಾಸದೊಂದಿಗೆ ಅಖಾಡಕ್ಕಿಳಿದಿತ್ತು. ಆದರೆ ಸೂಪರ್ 8ರ ಹಂತದಲ್ಲಿ ನಡೆದ ಆ ಒಂದು ಪಂದ್ಯ ಇಡೀ ಕ್ರಿಕೆಟ್ ಲೋಕವನ್ನೇ ಬೆಚ್ಚಿ ಬೀಳಿಸಿತ್ತು. ಅದು ಅಫ್ಘಾನಿಸ್ತಾನದ ವಿರುದ್ಧದ ಪಂದ್ಯ. ರಶೀದ್ ಖಾನ್ ಪಡೆಯ ಎದುರು ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟರ್ಗಳು ಪೇಚಲಿಸಿದರು. ಗ್ಲೆನ್ ಮ್ಯಾಕ್ಸ್ವೆಲ್ ಎಷ್ಟೇ ಹೋರಾಡಿದರೂ ಲಾಭವಾಗಲಿಲ್ಲ. ನಂತರ ರೋಹಿತ್ ಶರ್ಮಾ ಅವರ ಅಬ್ಬರದ ಬ್ಯಾಟಿಂಗ್ಗೆ ತತ್ತರಿಸಿದ ಆಸೀಸ್ ಪಡೆ ಭಾರತದ ಎದುರು ಕೂಡ ಸೋಲನ್ನು ಒಪ್ಪಿಕೊಳ್ತು. ಅಫ್ಘಾನಿಸ್ತಾನವು ಬಾಂಗ್ಲಾದೇಶವನ್ನು ಸೋಲಿಸ್ತಾ ಇದ್ದಂತೆ ಆಸ್ಟ್ರೇಲಿಯಾ ಟೂರ್ನಿಯಿಂದ ಹೊರಬಿದ್ದಿತ್ತು. ಜಗತ್ತಿನ ನಂಬರ್ 1 ತಂಡ ಸೆಮಿಫೈನಲ್ ತಲುಪದೆ ಹೊರಬಿದ್ದಿದ್ದು ಒಂದು ದೊಡ್ಡ ಸುದ್ದಿ ಆಗಿತ್ತು. ಡೇವಿಡ್ ವಾರ್ನರ್ ಎಂಬ ಸೂರ್ಯನ ಅಸ್ತಮನ. 2024ರ ಆ ಸೋಲು ಕೇವಲ ಒಂದು ಟೂರ್ನಿಯ ಅಂತ್ಯವಾಗಿರಲಿಲ್ಲ, ಅದು ಆಸ್ಟ್ರೇಲಿಯಾದ ಅತ್ಯಂತ ಯಶಸ್ವಿ ಆರಂಭಿಕ ಆಟಗಾರ ಡೇವಿಡ್ ವಾರ್ನರ್ ಅವರ ಯುಗದ ಅಂತ್ಯವಾಗಿತ್ತು. ವಾರ್ನರ್ ಅವರಂತಹ ಆಕ್ರಮಣಕಾರಿ ಆಟಗಾರರಿಲ್ಲದ ಆಸ್ಟ್ರೇಲಿಯಾ ತಂಡ ತನ್ನ ಅರ್ಧದಷ್ಟು ಬಲವನ್ನು ಕಳೆದುಕೊಂಡಂತೆ ಭಾಸವಾಗಿತ್ತು. ವಾರ್ನರ್ ನಿರ್ಗಮನವು ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬೆನ್ನೆಲುಬನ್ನು ಮುರಿದು ಹಾಕಿತ್ತು. 2026ರ ವಿಶ್ವಕಪ್ ಹೀನಾಯ ಪತನದ ಪರಾಕಾಷ್ಠೆ. ಇನ್ನು 2024ರ ಸೋಲಿನಿಂದ ಪಾಠ ಕಲಿಯಬೇಕಿದ್ದ ಆಸ್ಟ್ರೇಲಿಯಾ 2026ರಲ್ಲಿ ಮತ್ತಷ್ಟು ಆಳವಾದ ಪ್ರಪಾತಕ್ಕೆ ಬಿದ್ದಿದೆ. ಈ ಬಾರಿ ಏಷ್ಯಾದ ನೆಲದಲ್ಲಿ ನಡೆದ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ತಂಡ ಲೀಗ್ ಹಂತದಲ್ಲೇ ಹೊರಬಿದ್ದಿದೆ. ಜಿಂಬಾಬ್ವೆ ವಿರುದ್ಧ ಮುಖಭಂಗ. ಇನ್ನು ಜಿಂಬಾಬ್ವೆ ಅಂತಹ ತಂಡದ ಎದುರು ಕೇವಲ 146 ರನ್ಗಳಿಗೆ ಆಲ್ಔಟ್ ಆಗಿದ್ದು ಆಸೀಸ್ ಕ್ರಿಕೆಟ್ ಇತಿಹಾಸದ ಕಪ್ಪು ಚುಕ್ಕಿಯಾಗಿದೆ. ಶ್ರೀಲಂಕಾ ಎದುರು ಮಣಿದ ಪಡೆ. ಆತಿಥೇಯ ಶ್ರೀಲಂಕಾದ ಸ್ಪಿನ್ ಜಾಲದಲ್ಲಿ ಸಿಲುಕಿದ ಮಿಚೆಲ್ ಮಾರ್ಷ್ ಪಡೆ 8 ವಿಕೆಟ್ಗಳ ಸೋಲನ್ನು ಅನುಭವಿಸಿದೆ. ಹಣೆ ಬರಹ ನಿರ್ಧರಿಸಿದ ಮಳೆ. ಅಂತಿಮವಾಗಿ ಜಿಂಬಾಬ್ವೆ ಮತ್ತು ಐರ್ಲೆಂಡ್ ಪಂದ್ಯ ಮಳೆಯಿಂದಾಗಿ ರದ್ದಾಗಿ ತಲಾ 1 ಅಂಕ ಹಂಚಿಕೆಯಾದಾಗ ಆಸ್ಟ್ರೇಲಿಯಾ ಅಧಿಕೃತವಾಗಿ ಟೂರ್ನಿಯಿಂದ ಹೊರಬಿದ್ದಿದೆ. ಪತನಕ್ಕೆ ಕಾರಣವಾದ 5 ಪ್ರಮುಖ ಅಂಶಗಳು. ಇಡೀ ಜಗತ್ತು ಕೇಳ್ತಾ ಇರುವ ಪ್ರಶ್ನೆ ಒಂದೇ, ಈ ದೈತ್ಯ ತಂಡಕ್ಕೆ ಏನಾಯಿತು? ವಿಶ್ಲೇಷಕರು 5 ಪ್ರಮುಖ ಕಾರಣಗಳನ್ನು ನೀಡಿದ್ದಾರೆ. ಮೊದಲನೆಯದು ಅನುಭವಿಗಳ ಗಾಯ. ಫ್ಯಾಟ್ ಕಮಿನ್ಸ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವರಂತಹ ಆಪತ್ ಬಾಂಧವರು 2026ರ T20 ವಿಶ್ವಕಪ್ಗೆ ಆಸ್ಟ್ರೇಲಿಯಾ ತಂಡಕ್ಕೆ ಲಭ್ಯವಿಲ್ಲ, ಯಾಕಂದರೆ ಅವರು ಗಾಯದಿಂದ ಬಳಲ್ತಾ ಇದ್ದಾರೆ. ಎರಡನೇದಾಗಿ ನಾಯಕತ್ವದ ಗೊಂದಲ. ಮಿಚೆಲ್ ಮಾರ್ಷ್ ಅವರ ನಾಯಕತ್ವದಲ್ಲಿ ಆ ಹಳೆಯ ಆಸೀಸ್ ಆಕ್ರಮಣಕಾರಿ ಗುಣ ಕಾಣೆಯಾಗಿದೆ.
ಮೂರನೇದಾಗಿ ಸ್ಟೀವ್ ಸ್ಮಿತ್ ಅವರನ್ನ ಹೊರಗಟ್ಟಿದ್ದು. ದೊಡ್ಡ ಟೂರ್ನಿಗಳಲ್ಲಿ ತಂಡವನ್ನು ಆಧರಿಸುವ ಸ್ಟೀವ್ ಸ್ಮಿತ್ ಅವರಂತಹ ಅನುಭವಿಯನ್ನ ತಂಡಕ್ಕೆ ಆಯ್ಕೆ ಮಾಡದೇ ಇರುವುದು ಕೂಡ ಒಂದು ಕಾರಣವಾಗಿದೆ. ಸ್ಪಿನ್ ಪಿಚ್ಗಳ ದೌರ್ಬಲ್ಯ. ಭಾರತ ಮತ್ತು ಶ್ರೀಲಂಕಾದ ಸ್ಪಿನ್ ಸ್ನೇಹಿ ಪಿಚ್ಗಳಲ್ಲಿ ಕಾಂಗ್ರೂಗಳ ಬ್ಯಾಟ್ಸ್ಮನ್ಗಳು ಬ್ಯಾಟ್ ಬೀಸಲು ಹರಸಾಹಸ ಪಡ್ತಾ ಇದ್ದಾರೆ. ಐದನೇದಾಗಿ ಫೀಲ್ಡಿಂಗ್ ವೈಫಲ್ಯ. ಕ್ಯಾಚ್ ಬಿಟ್ಟರೆ ಮ್ಯಾಚೇ ಬಿಟ್ಟಂತೆ ಎನ್ನುವ ಮಾತಿದೆ. 2024 ಮತ್ತು 2026 ಎರಡೂ ಟೂರ್ನಿಗಳಲ್ಲಿ ಆಸೀಸ್ ಪಡೆ ಹಲವು ಸುಲಭ ಕ್ಯಾಚ್ಗಳನ್ನು ಕೈಬಿಟ್ಟಿದ್ದು ಐದನೇ ಪ್ರಮುಖ ಕಾರಣವಾಗಿದೆ. ಕ್ರಿಕೆಟ್ ಸಾಮ್ರಾಜ್ಯದ ಮುಂದಿನ ಭವಿಷ್ಯವೇನು? ಇತಿಹಾಸ ಹೇಳುತ್ತೆ, ಯಾರು ಶಾಶ್ವತವಾಗಿ ಸೋಲನ್ನು ಅನುಭವಿಸೋದಿಲ್ಲ. ಆಸ್ಟ್ರೇಲಿಯಾ ಈಗ ಕಠಿಣವಾದ ಪುನರ್ನಿರ್ಮಾಣದ ಹಂತಕ್ಕೆ ಬಂದಿದೆ. ಹಳೆಯ ಆಟಗಾರರ ಸ್ಥಾನಕ್ಕೆ ಹೊಸ ಯುವ ರಕ್ತವನ್ನು ಸೇರಿಸಬೇಕಾದ ಅನಿವಾರ್ಯತೆ ಇದೆ. 2009 ನಂತರ ಲೀಗ್ ಹಂತದಲ್ಲೇ ಹೊರಬಿದ್ದಿರುವ ಈ ಅವಮಾನವನ್ನು ಆಸ್ಟ್ರೇಲಿಯಾ ಹೇಗೆ ಜೀರ್ಣಿಸಿಕೊಳ್ಳುತ್ತದೆ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಗೆದ್ದಾಗ ಮೆರೆದಾಡುವುದು ಆಸ್ಟ್ರೇಲಿಯಾದ ಗುಣ. ಈಗ ಸೋತಾಗ ಕುಗ್ಗದೆ ಮತ್ತೆ ಎದ್ದು ಬರ್ತಾರಾ, ಅಥವಾ ವಿಶ್ವ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾದ ದರ್ಬಾರ್ ಮುಗಿದು ಹೋಯಿತಾ? ನಿಮಗೆ ಏನು ಅನಿಸ್ತಾ ಇದೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋದಕ್ಕೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.